ಒಂದು ರಾಮನಗರದ್ದು, ಎರಡನೇದು ಸರ್ ಈಗ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆ ಪರಮೇಶ್ವರ್ದು ಅಂತ ಆರೋಪ. 40 ಲಕ್ಷ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದ್ದಾರೆ ಅಂತ ನಮ್ಮ ತನಿಖೆ ನಡೀತಾ ಇದೆ ಅಂತ ಅರಣ್ಯರಾವ್ ಕೇಸಲ್ಲಿ ಪರಮೇಶ್ವರ್ ಪೊಲಿಟಿಕಲ್ ಅಂತ ಹೇಳ್ತೀರಾ ಅಥವಾ ತಪ್ಪಿದ್ದು ದಾಳಿ ಆಗಿದೆ ಅಂತ ರೀತಿಯಲ್ಲಿ ಹೇಗೆ? ಈಗ ನನಗೆ ರಣ್ಯಾರಾವ್ ಅವರು ಅವ್ರಿಗೆ ಅಲ್ವಾ ಪರಮೇಶ್ವರ್ ಅವರ ಸಂಸ್ಥೆಯಿಂದ 40 ಲಕ್ಷ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರ, ನನಗೆ ಗೊತ್ತಿಲ್ಲ ಅಲ್ವಾ? ಹಾ, ರಣ್ಯಾ ಇಡಿಯವರು ಇರ್ಲಿ, ರಣ್ಯಾರಾವ್ ಅವ್ರ ಕಡೆಯಿಂದ ಅವ್ರ ಸಂಸ್ಥೆಗೆ ಏನಾದರೂ ತಗೊಂಡಿದ್ರೆ ತಪ್ಪಾಗುತ್ತೆ. ಇವರು ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ವಿಚಾರ, ಕೊಟ್ಟಿದ್ರೆ ಸಾಲ್ವಾಗಿ ಕೊಟ್ಟಿರ್ಬೋದು, ನನಗೆ ವಿಚಾರ ಗೊತ್ತಿಲ್ಲ. ಆಮೇಲೆ ಕಳೆದ 11 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇಡಿನ ದುರ್ಬಳಕೆ ಮಾಡಿಕೊಂಡಷ್ಟು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಸುಮಾರು 70 ವರ್ಷ ಯಾರು ಕೂಡ ಮಾಡಿರಲಿಲ್ಲ, 67 ವರ್ಷ ಅಲ್ವಾ? ಐಟಿನೂ ಅಷ್ಟೇ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿಬಿಐ ಅದನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನೋಡಿ, ಛಗನ್ ಭುಜಬಲ್ಗೆ ಅಷ್ಟೆಲ್ಲ ಬೈತಾ ಇದ್ರಲ್ಲ ಇವರು, ನೆನ್ನೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ರು, ಅವ್ರ ಮೇಲೆ ಕೇಸ್ ಇಳಿತು, ಎಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರು ನಮ್ಮ ಅಜಿತ್ ಪವಾರ್ ಇರ್ಬೋದು, ಅಥವಾ ಈಗ ಅಸ್ಸಾಮಲ್ಲಿ ಚೀಫ್ ಮಿನಿಸ್ಟರ್ ಆಗಿದಾರಲ್ಲ ಅವ್ರ ಮೇಲೆ, ಆಮೇಲೆ ಸುವೇಂದ್ರು ಅಧಿಕಾರಿನ ವೆಸ್ಟ್ ಬೆಂಗಾಲ್, ಇವ್ರ ಮೇಲೆಲ್ಲ ಅಲಿಗೇಷನ್ಸ್ ಇತ್ತು. ಆ ಥರ 100 ಜನ, ಚವಾಣ್ ಮೊನ್ನೆ ಸೇರ್ಕೊಂಡ್ರಲ್ಲ ಅವ್ರ ಪಕ್ಷಕ್ಕೆ, ಎಕ್ಸ್ ಚೀಫ್ ಮಿನಿಸ್ಟರ್, ಈ ತರ 100 ಜನ ರಾಜಕಾರಣಿಗಳು, ಅದರಲ್ಲಿ ವಿಪಕ್ಷದಲ್ಲಿದ್ದಂಥವ್ರನ್ನ, ಅವ್ರ ಮೇಲೆ ಅನೇಕ ಕೇಸುಗಳಿತ್ತು, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು. ಅದಕ್ಕೆ ಹೋಲಿಸ್ತಿಲ್ಲ ನಾನು. ಯಾವ ರೀತಿ ಐಟಿನ, ಇಡಿನ ಮತ್ತೆ ಸಿಬಿಐನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮೋದಿಜಿಯವರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಅವ್ರು ಇನ್ನೊಂದು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಪೇ ಮಾಡಿರೋದು ಇದೆಯಲ್ಲ ಹಣ, ಆ ಪೇ ಮಾಡಿರೋದ್ರ ಬಗ್ಗೆ ಇನ್ನೂ ದಾಖಲಾತಿಗಳು ಸಿಗ್ತಾ ಇಲ್ಲ, ನಾವು ಸರ್ಚ್ ಮಾಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ, ನೀವು ಕೇಳಿದಿಕ್ ನಾನು ಹೇಳಿದೆ ಅಷ್ಟೇ. ಪರಿಚಯ ಇರಬಹುದು, ಅವ್ರ ತಂದೆನೂ ಕೂಡ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿ ಆಗಿದ್ರು. ಅವರು ಮೊನ್ನೆ ಅವರ ಮಗನ ಮದುವೆ ಆಯಿತು, ಎಲ್ಲರೂ ಕೂಡ ಹೋಗಿದ್ರು, ವಿಪಕ್ಷದವರು ಬಂದಿದ್ರು ಅಲ್ವಾ? ಬಿಜೆಪಿ ಅವ್ರು ಬಂದಿರಲ್ಲ ಅವ್ರ ಮಗನ ಮದುವೆಗೆ, ರಾಮಚಂದ್ರ ಅವ್ರ ಮಗನ ಮದುವೆಗೆ ಹೋಗಿರ್ತಾರೆ, ಕರೆದಿರ್ತಾರೆ, ಹೋಗಿರ್ತಾರೆ ಅಷ್ಟೇ. ಇನ್ನೇನಾದ್ರು ಇದೆಯಾ? ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ಬೇಕು ಅಂತ ಹಿಂದೆ ಒಂದ್ಸಲಿ ಕ್ಯಾಬಿನೆಟ್ ಅಲ್ಲಾಗಿ ಇನ್ಫಾರ್ಮಲ್ ಆಗಿ ಆಗಿತ್ತು. ಆಮೇಲೆ ಅದನ್ನ ಪ್ರಪೋಸಲ್ ಕೂಡ ಕಳಿಸಿದ್ರು ಅನ್ಸುತ್ತೆ. ಆಮೇಲೆ ಘಟನೋತ್ತರ ಅನುಮತಿ ತಗೊಂಡು ಕಳಿಸಿರ್ಬೇಕು ಅನ್ಸುತ್ತೆ. ಈಗ ಮತ್ತೆ ಇವತ್ತು ಕೂಡ ಸಬ್ಜೆಕ್ಟ್ ಬರ್ತಾ ಇದೆ. ದಕ್ಷಿಣ ಜಿಲ್ಲೆ ಅಂತ ಮಾಡ್ಬಿಟ್ರೆ ಇವ್ರಿಗೆ ಯಾಕೋ ಬಿಜೆಪಿ ಅವರಿಗೆ ಹೊಟ್ಟೆವರಿ. ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟು ನಗರಗಳಿಗೆ ಹೆಸರು ಬದಲಾಯಿಸಿದ್ರು? ಉತ್ತರ ಪ್ರದೇಶದಲ್ಲಿ ಮಾಡಿದ್ರೋ ಇಲ್ವೋ? ದೆಹಲಿನಲ್ಲಿ ಎಷ್ಟು ರಸ್ತೆಗಳ ಹೆಸರನ್ನ ದೆಹಲಿ ಸರ್ಕಾರ ಮಾಡಿದ್ರೋ ಇಲ್ವೋ? ಅವರು ಉತ್ತರ ಪ್ರದೇಶದಲ್ಲಿ ಮಾಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಬೋದು, ದೆಹಲಿನಲ್ಲಿ ಮಾಡ್ಬೋದು. ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಕ್ಕೆ ವಿರೋಧ ಪಕ್ಷಗಳವರು ಕಾಮೆಂಟ್ ಮಾಡ್ತಾರೆ. ಇಬ್ರು ಅನ್ಸುತ್ತೆ. ಹೆಸರಲ್ಲಿ ಏನಿದೆ? ಆಮೇಲೆ ಇನ್ನೂ ಬಿಜೆಪಿಯವರು ಹೆಸರು ಬದಲಾವಣೆ ಆದ ತಕ್ಷಣ ಏನೋ ಇದು ಲ್ಯಾಂಡ್ ಮಾಫಿಯಾ ಅಂತ ಹೇಳ್ತಾರೆ. ಏನು ಹೆಸರು ಬದಲಾಯಿಸಿಬಿಟ್ರೆ ಲ್ಯಾಂಡ್ ಮಾಫಿಯಾ ಆಗ್ಬಿಡತ್ತಾ?
ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಇಷ್ಟೆಲ್ಲ ಹೆಸರು ಬದಲಾಯಿಸ್ರಲ್ಲ, ಅದೇನು ಮಾಫಿಯಾನ ಅದು? ಡೆಲ್ಲಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಕಡೆ ಬೇಕಾಷ್ಟು ಹೆಸರುಗಳು ಬದಲಾಯಿಸಿದ್ದಾರೆ, ನಗರಗಳದು, ರಸ್ತೆಗಳದೆಲ್ಲ. ಅದೂ ಮಾಫಿಯಾನ? ಹಾಗಾದ್ರೆ ಏನಾದ್ರು ಮಾತಾಡೋದಕ್ಕೆ ವಿಪಕ್ಷದವರಿಗೆ ಅರ್ಥ ಇರಬೇಕು. ಅರ್ಥ ಇಲ್ಲದೆ ಇರ್ತಕ್ಕಂಥ ಮಾತುಗಳನ್ನ ಮಾತಾಡ್ತಾರೆ. ವಿರೋಧ ಪಕ್ಷದವರು ಎಲ್ಲ ಬುದ್ಧಿವಂತರಿದ್ದಾರೆ, ಆದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಸರಿಯಾಗಿ ಬಳಸ್ತಿಲ್ಲ. ಸಾಮಾನ್ಯ ಜ್ಞಾನ ಸ್ವಲ್ಪ ಬಳಸಿದ್ರೆ ಇದೆಲ್ಲ ಕೂಡ ಸರೋಗುತ್ತೆ. ಈಗ ರಾಜ್ಯ ಸರ್ಕಾರನೇ ಮರುನಾಮಕರಣ ಮಾಡುತ್ತೆ ಸರ್, ಯಾಕಂದ್ರೆ ಕೇಂದ್ರ ಸರ್ಕಾರ ಪ್ರಸ್ತಾವನೆ ತಿರಸ್ಕಾರ ಮಾಡಿತ್ತು. ಈಗ ನೀವು ಯಾವ ಒಂದು ಕೆಲವು ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗುತ್ತೆ, ನಮ್ಮ ಕೈಲೇ ಇದ್ರೆ ನಾವು ಅವ್ರನ್ನ ಕೇಳೋಂಗೆ ಇರಲಿಲ್ಲ. ವಾಟರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರಿನ ವಾಟರ್ ಬೆಂಗಳೂರು ಅಂತ ಕರೆದಿದ್ದಾರೆ. ಗ್ರೇಟರ್ ಬೆಂಗಳೂರಿನ ಕ್ವಾರ್ಟರ್, ನಮ್ಮ ಅಶೋಕ್ ಅವರು ಕ್ವಾರ್ಟರ್ ಬೆಂಗಳೂರು ಅಂತ ಕರೆದಿದ್ದಾರೆ. ಆಮೇಲೆ ಗ್ರೇಟರ್ ಬೆಂಗಳೂರಲ್ಲ, ಇದು ಲೂಟರ್ ಬೆಂಗಳೂರು ಅಂತ ಕರೆದಿದ್ದಾರೆ ಅಲ್ವಾ ವಿಪಕ್ಷದವರು. ಅದು ಭಾಷೆ ಮೇಲೆ ಹಿಡಿತಾ ಇಲ್ಲ ಅವರಿಗೆ. ಯಾವ ಮಾತು ಮಾತಾಡಬೇಕು ಅನ್ನೋದು ಅವ್ರಿಗಿನ್ನೂ ಬರ್ತಿಲ್ಲ. ಯಾವುದು ಒಂದು ತೂಕವಾಗಿರ್ಬೇಕು ಮಾತಾಡಿದ್ರೆ ವಿರೋಧ ಪಕ್ಷದವರು. ಈಗ ಮಳೆ ಬಂತು ಅಂತೇಳಿ ಈ ರೀತಿ ಲೂಟರ್ ಬೆಂಗಳೂರು, ಕ್ವಾರ್ಟರ್ ಬೆಂಗಳೂರು, ವಾಟರ್ ಬೆಂಗಳೂರು ಅಂತ ಹೇಳ್ತಾರೆ. ವಿರೋಧ ಪಕ್ಷದವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. 3 ವರ್ಷಕ್ಕೆ ಮುಂಚೆ ಇಡೀ ಈಸ್ಟ್ ತಾಲೂಕು ಅಂದ್ರೆ ಮಹದೇವಪುರ ಬರುತ್ತೆ, ಆಮೇಲೆ KR ಪುರಂ ಬರುತ್ತೆ, CV ರಾಮನ್ ನಗರ್, ಇದೆಲ್ಲ ಮಳೆಯಿಂದ ತುಂಬೋಗಿತ್ತೋ ಇಲ್ವೋ? 10 ಅಡಿ ನೀರು ತುಂಬಿತ್ತು. ಅದು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅವರು. ಆಮೇಲೆ ಹೈಕೋರ್ಟ್ 2 ವರ್ಷಗಳ ಕಾಲ ಪಾಟ್ ಹೋಲ್ಸ್ನ ಮಾನಿಟರ್ ಮಾಡ್ತಾ ಇತ್ತು. ಪ್ರತಿ ತಿಂಗಳು ಕಮಿಷನರ್ ಕರೆಸಿ ಎಷ್ಟು ಪಾಟ್ ಹೋಲ್ ಮುಚ್ಚಿದ್ದೀರಾ ಅಂತ ಚಿಕ್ಕ ಮಕ್ಕಳು ಕೇಳ್ದಂಗೆ ಹೈಕೋರ್ಟ್ ಅಲ್ಲಿ ಚಿಕ್ಕ ಮಕ್ಕಳ ತರ ಹೇಳಿಸ್ಕೊಳ್ತಾ ಇದ್ರು 2 ವರ್ಷಗಳ ಕಾಲ. ಬೆಂಗಳೂರಿನ ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅಂತ ಮಾಡಿದ್ದೇ ಬಿಜೆಪಿ ಅವರು ನಮ್ಮ ಬಗ್ಗೆ ವಾಟರು, ಕ್ವಾರ್ಟರು, ಲೂಟರು ಅಂತ ಮಾತಾಡ್ತಾರೆ. ಈ ಪದಗಳೆಲ್ಲ ಬಿಜೆಪಿಯವರಿಗೆ ಅನ್ವಯಿಸುತ್ತೆ. ನಿನ್ನೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಕಾರಿನ ಮೇಲೆ ಕಲಬುರಗಿನಲ್ಲಿ ಸ್ವಲ್ಪ ದಾಳಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈಗ ವಿಪಕ್ಷದ ನಾಯಕರು, ಅದು ಕಾಂಗ್ರೆಸ್ಸೇ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲಿ ವಿಪಕ್ಷ ಬಿಜೆಪಿ ಪಕ್ಷ ಮಾತಿನ ಮೇಲೆ ಹಿಡ್ತಾ ಇರಬೇಕು, ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಹಿಡ್ತಾ ಇಲ್ಲದೆ ಈ ರೀತಿ ಮಾತಾಡಿದ್ರೆ ಗೆರಾವು ಮಾಡ್ತಾರೆ, ಧಿಕ್ಕಾರನೂ ಕೂಗ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಟೀಕೆ ಮಾಡೋದಕ್ಕೂ ಕೂಡ ಯಾವ ರೀತಿ ಮಾಡಬೇಕೋ ಅದೇ ರೀತಿ ಸಂದರ್ಭದಲ್ಲಿ ಅವ್ರು ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ಲಿ, ನಮ್ಮ ಕಿವಿ ಹಿಂಡೋ ಕೆಲಸ ಮಾಡಲಿ ಸರ್ಕಾರಕ್ಕೆ. ಅದು ಬಿಟ್ಟು ಈ ರೀತಿ ಲೂಸ್ ಟಾಕ್ಸ್ ಮಾತಾಡಿದ್ರೆ ಸಹಜವಾಗಿ ಯಾರ ಬಗ್ಗೆ ಮಾತಾಡಿರ್ತಾರೋ ಅವರ ಬೆಂಬಲಿಗರು ಗೆರಾವ್ ಮಾಡೇ ಮಾಡ್ತಾರೆ. ತಪ್ಪೇನಿಲ್ವಲ್ಲ ಅದರಲ್ಲಿ. ಅದನ್ನು ನಾಲ್ಗೆ ಮೇಲೆ ಹಿಡಿತಾ ಇರಲಿ ಅಂತ ನಮಗೂ ಇರಬೇಕು. ಯಾರಿಗೆ? ಬರೀ ನಾರಾಯಣ ಸ್ವಾಮಿ ಅವರು ವಿಪಕ್ಷದವರ ಎಲ್ಲ, ನಮ್ಮ ಪಕ್ಷದವರು ಕೂಡ ಅವರು ವಿರೋಧ ಪಕ್ಷದವರು ಮಾತಾಡುವಾಗ ಗೌರವವಾಗಿ ಮಾತಾಡಬೇಕು. ಟೀಕೆ ಮಾಡಲಿ, ಟೀಕೆ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ. ಎಲ್ಲರೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.